ಬೆಂಗಳೂರಿನಲ್ಲಿ ರಾತ್ರಿ ಇಡೀ ಮಳೆಯಾಗಿದೆ. ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಕೂಡ ಆಗಿದೆ. ರಾತ್ರಿ ಇಡೀ ಸುರಿದಿರುವಂಥ ಮಳೆಯಿಂದಾಗಿ ಅಂದರೆ ಬೆಳಗ್ಗೆ 7:30 8 ಗಂಟೆಯ ತನಕ ಮಳೆಯಾಗಿದೆ. ಸೊ ರಾಜಧಾನಿಯಲ್ಲಿ ರಾತ್ರಿ ಇಡೀ ಸುರಿದಿರುವಂಥ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ. ಯಾಕೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಡ್ಯೂಟಿಗೆ ಜಾಯ್ನ್ ಆಗಬೇಕಲ್ವಾ. ಸೊ ಹಾಗಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇವತ್ತು ರಾಜಧಾನಿಯಲ್ಲಿ ಈ ರೀತಿಯ ಮಳೆಯ ಅವಾಂತರ. ಸೊ ಭಾರಿ ಮಳೆಯಿಂದಾಗಿ ಹಲವೆಡೆ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿವೆ. ನಗರದ ಬಹುತೇಕ ಭಾಗದಲ್ಲಿ ಧಾರಾಕಾರ ಮಳೆ ಆಯಿತು. ನಿನ್ನೆ ರಾತ್ರಿ ನೀರಿನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ಇತ್ತು. ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಕೂಡ ಆಫೀಸ್ಗೆ ಹೋಗಬೇಕಾಗಿತ್ತು. ಆದರೆ ರಾತ್ರಿ ಇಡೀ ಸುರಿದಿರುವಂಥ ಮಳೆಯಿಂದಾಗಿ ಪರದಾಡುವಂಥ ಪರಿಸ್ಥಿತಿ ನೋಡಿ. ಡಬಲ್ ರೋಡ್ ಆಗಿರ್ಬೋದು, ಮೈಸೂರು ರಸ್ತೆ, ಎಲೆಕ್ಟ್ರಾನಿಕ್ ಸಿಟಿ, ಹೊಸೂರು ರಸ್ತೆ ಸೇರಿ ವಿವಿಧ ಕಡೆ ಮಳೆರಾಯನ ಆರ್ಭಟ ಜೋರಾಗಿದೆ. ಸೊ ರಸ್ತೆಗಳಲ್ಲಿ 3 ಅಡಿಗೂ ಕೂಡ ಹೆಚ್ಚು ನೀರು ನಿಂತು ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಸೊ ಭಾರಿ ಮಳೆ ಆಗಿತ್ತು. ಸೊ ಇಡೀ ಬೆಂಗಳೂರಿನಲ್ಲಿ ಮಳೆ ಆಗಿರುವಂಥದ್ದು ನೋಡಿ. ಮಧ್ಯರಾತ್ರಿ 1:30 2 ಗಂಟೆಗೆ ಈ ಮಳೆ ಶುರುವಾಗತ್ತೆ. ನಿರಂತರವಾಗಿ ಅಂದರೆ ಒಂದು 7 ರಿಂದ 8 ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಆಗುತ್ತೆ. ಆ ಮಳೆಯಿಂದಾಗಿ ಈ ರೀತಿಯ ಸಮಸ್ಯೆ ಈಗ ಬೆಂಗಳೂರಿನಲ್ಲಿ. ಸೊ ಬೆಂಗಳೂರಿನಲ್ಲಿ ಬೆಳಗ್ಗೆ ವರುಣಾರ್ಭಟ ಕೂಡ ಜೋರಾಗಿತ್ತು. ಸೊ ಮಾರ್ನಿಂಗ್ ಮಳೆಗೆ ಸಿಲುಕಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಕೆಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿವೆ. ಇನ್ನು ಅಂಡರ್ ಪಾಸ್ ಭಾಳ ಎಚ್ಚರವನ್ನು ವಹಿಸಬೇಕಾಗತ್ತೆ, ಅದು ಕೂಡ ಜಲಾವೃತ ಆಗಿರುವಂಥದ್ದು. ಬೆಂಗಳೂರಿನಾದ್ಯಂತ ಮಳೆರಾಯನ ಅವಾಂತರದಿಂದಾಗಿ ಇದೆಲ್ಲ ಸಮಸ್ಯೆ ಆಗಿರುವಂಥದ್ದು. ನೀರಿನಲ್ಲಿ ಸಿಲುಕಿ ಪರದಾಡುವಂಥ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಆದರೆ ಸಾಕು, ಯಾವ ರೀತಿಯಾಗಿ ಸಮಸ್ಯೆ ಎದುರಾಗತ್ತೆ ಅಂತ ಗೊತ್ತಿರುವಂಥ ವಿಚಾರ. ಆದರೆ ಈ ಬಾರಿ ಬೆಂಗಳೂರಿನಲ್ಲಿ ನಿನ್ನೆ ಇಡೀ ರಾತ್ರಿ ಸುರಿದಿರುವಂಥ ಮಳೆಯಿಂದಾಗಿ ಈ ರೀತಿಯ ಸಮಸ್ಯೆ ಎದುರಾಗಿದೆ. ನೋಡಿ, ರಾತ್ರೋರಾತ್ರಿ ಬೆಂಗಳೂರಿನಲ್ಲಿ ದಿಢೀರಾಗಿ ಮಳೆ ಸುರಿದಿರುವಂಥ ಹಿನ್ನೆಲೆಯಲ್ಲಿ ಮುಂಜಾನೆವರೆಗೂ ಕೂಡ ಮಳೆ ಮುಂದುವರಿಯುತ್ತೆ. ಗುಡುಗು ಸಿಡಿಲು ಸಹಿತ ಧಾರಾಕಾರ ಮಳೆ ಆಗುತ್ತೆ. ಮನೆ ಒಳಗೆ ನೀರು ನುಗ್ಗಿರುವಂಥದ್ದು. ಬಹುಶಃ ಈ ಪರಿಮಳೆ ಬೆಂಗಳೂರಿನಲ್ಲಿ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಈ ಹಿಂದೆಯೂ ಕೂಡ ಆಗಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಧಾರಾಕಾರ ಮಳೆ, ಇಡೀ ರಾತ್ರಿ ಜೋರು ಮಳೆ ಆಗಿತ್ತು. ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂಥ ಪರಿಸ್ಥಿತಿ, ಮತ್ತು ಅಂಡರ್ ಪಾಸಲ್ಲಿ ನೀರು ನುಗ್ಗಿದೆ. ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಬಹುತೇಕ ಎಲ್ಲ ಕಡೆ ಮಳೆ ಆಗಿದೆಯಾ? ಖಂಡಿತವಾಗೂ ಎಂ ಕುಮಾರ್, ಇಡೀ ರಾತ್ರಿ ಬೆಂಗಳೂರಿನಾದ್ಯಂತ ಧಾರಾಕಾರವಾದಂತಹ ಮಳೆ ಆಗಿದೆ. ಈ ಮಳೆಯಿಂದಾಗಿ ರಾತ್ರಿ ಸಂಚಾರ ಮಾಡಿರುವಂತಹ ವಾಹನ ಸವಾರರೇನಿದ್ದರು ಅವರು ಸಂಪೂರ್ಣವಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಜೊತೆಗೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿರುವಂತಹ ಕಾರಣದಿಂದಾಗಿ ಈ ಮನೆಯಲ್ಲಿರುವಂತಹ ಅಂದ್ರೆ ತಗ್ಗು ಪ್ರದೇಶದಲ್ಲಿದ್ದಂತಹ ಮನೆಗಳ ಕೆಲವೊಂದು ಮನೆಗಳಿಗೆ ನೀರು ನುಗ್ಗಿದೆ ಎನ್ನುವಂತಹ ಮಾಹಿತಿನ ಬಿಬಿಎಂಪಿ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಹೀಗಾಗಿ ಮಳೆ ನೀರು ಮನೆಗಳಿಗೆ ನುಗ್ಗಿದಂತಹ ಪರಿಣಾಮದಿಂದಾಗಿ ಇಡೀ ರಾತ್ರಿ ಜಾಗರಣೆ ಮಾಡುವಂತಹ ಕೆಲಸ ಆಗಿತ್ತು. ಅಂದ್ರೆ ಆ ರೀತಿಯ ಅಂತ ಅಂತಂದ್ರೆ ನೀರನ್ನ ಮನೆಯಿಂದ ಆಚೆ ಹಾಕುವಂತ ಕೆಲಸ ಮನೆಯ ನಿವಾಸಿಗಳು ಮಾಡುವಂತ ಕೆಲಸ ಆಗಿ ಇಡೀ ರಾತ್ರಿ ಆ ಒಂದು ಸಂಕಷ್ಟಕ್ಕೆ ಸಿಲುಕಿದಂತಹ ಜನರು, ಈ ಮಳೆ ನೀರಿನ ಪ್ರಭಾವಕ್ಕೆ ಸಿಲುಕಿದಂತಹ ಜನರು ಜಾಗರಣೆ ಮಾಡುವಂತ ಕೆಲಸ ಆಗಿತ್ತು. ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿ ಆಗ್ಬೋದು, ಡಬಲ್ ರೋಡ್ ಆಗ್ಬೋದು, ಅಂದ್ರೆ ಶಾಂತಿನಗರದ ಬಳಿ ಇರುವಂತಹ ಡಬಲ್ ರೋಡ್ ಆಗ್ಬೋದು, ವೈಟ್ ಫೀಲ್ಡ್ ಭಾಗದಲ್ಲಿ, ಮಾರತಳ್ಳಿ ಭಾಗದಲ್ಲಿ, ಮೈಸೂರು ರಸ್ತೆ, ಕೆಲವೊಂದು ತಗ್ಗು ಪ್ರದೇಶಗಳು ರಸ್ತೆ ನಡು ರಸ್ತೆಯಲ್ಲಿ ಹೆಚ್ಚು ಕಡಿಮೆ 1 ಅಡಿಗೆ 2 ಅಡಿಗಿಂತಲೂ ಹೆಚ್ಚು ನೀರು ನಿಂತ ಕಾರಣದಿಂದಾಗಿ ದ್ವಿಚಕ್ರ ವಾಹನ ಸವಾರರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೆಲವೊಂದು ದ್ವಿಚಕ್ರ ವಾಹನಗಳು ಅಂದ್ರೆ ನೀರಿನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅಲ್ಲೇ ಆಫ್ ಆಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಕೆಲವೊಂದು ವಾಹನಗಳು ಕೂಡ ದೊಡ್ಡ ವಾಹನಗಳಿಗೂ ಕೂಡ ಮಳೆ ನೀರು ನಿಂತ ಪರಿಣಾಮದಿಂದಾಗಿ ಸಾಕಷ್ಟು ಸಂಕಷ್ಟಕ್ಕೆ ಎದುರಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಟ್ಟಾರೆ ಇಡೀ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ನಗರದಾದ್ಯಂತ ಧಾರಾಕಾರವಾಗಿ ಮಳೆ ಆಗಿದೆ. ಕೆಲವೊಂದು ಕಡೆ ಮರಗಳು ಧರೆಗುರುಳುವಂತ ಕೆಲಸ ಆಗಿದೆ. ರೆಂಬೆ ಕೊಂಬೆಗಳು ರಸ್ತೆಗೆ ಬಿದ್ದು ಕೆಲವೊಂದು ವಾಹನಗಳಿಗೆ ಹಾನಿ ಉಂಟಾಗಿರುವಂತಹ ಒಂದು ಕೆಲಸ ಕೂಡ ಆಗಿದೆ ಎನ್ನುವಂತಹ ಮಾಹಿತಿಯನ್ನ ಬಿಬಿಎಂಪಿ ಅಧಿಕಾರಿಗಳು ಕೊಟ್ಟಿರುವಂತದ್ದು. ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೋಡೋದಾದ್ರೆ
ಇನ್ನು ಬೆಂಗಳೂರು ಸೇರಿದಂತೆ ನಗರದ ಸುತ್ತಮುತ್ತ ಇರುವಂತಹ ಚಿಕ್ಕಬಳ್ಳಾಪುರ ಆಗ್ಬೋದು, ಬೆಂಗಳೂರು ಗ್ರಾಮಾಂತರ ಆಗ್ಬೋದು, ರಾಮನಗರ ಆಗ್ಬೋದು, ಸುತ್ತಮುತ್ತಲ ಜಿಲ್ಲೆಗಳಿಗೂ ಕೂಡ ಇನ್ನು 2-3 ದಿನಗಳ ಕಾಲ ಧಾರಾಕಾರವಾದಂತಹ ಮಳೆ ಇದೆ ಎನ್ನುವಂತಹ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆಯ ಮಳೆ ತಜ್ಞರು ಕೊಟ್ಟಿರುವಂತದ್ದು. ಹೇಮಕುಮಾರ್. ಎಸ್ ಮಂಜು ಹಾಗೆ ಸಂಪರ್ಕದಲ್ಲಿರಿ, ನಾನು ಮತ್ತೆ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಎಸ್, BTM ಲೇಔಟ್ ಮತ್ತೆ ಸಿಲ್ಕ್ ಬೋರ್ಡ್ ಬಳಿ ಭಾರಿ ಮಳೆ ಆಗಿದೆ. ಭಾರಿ ಮಳೆಯಿಂದ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿವೆ. ಭಾರಿ ಮಳೆಗೆ ವಾಹನ ಸವಾರರು ಸಿಲುಕಿ ಪರದಾಡುವಂತ ಪರಿಸ್ಥಿತಿ. ಮಧ್ಯರಾತ್ರಿಯಿಂದ ಮಳೆ ಆಗಮನದಿಂದಾಗಿ ಈ ರೀತಿಯ ಸಮಸ್ಯೆ. ಬಹುಶಃ ಬೆಂಗಳೂರಿನಲ್ಲಿ ಈ ರೀತಿಯ ಮಳೆ ಆಗಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಬಹುಶಃ ಈ ಹಿಂದೆಯೂ ಕೂಡ ಈ ಪರಿ ಮಳೆ ಆಗಿಲ್ಲ ಅಂತ ಅನ್ಸುತ್ತೆ, ಬಟ್ ಈ ಬಾರಿ ಮಳೆ ಅಂತೂ ಜೋರಾಗಿದೆ. ಯಾಕಂದ್ರೆ ಸತತ ಒಂದು 5ರಿಂದ 6 ಗಂಟೆಗಳ ಕಾಲ ಒಂದೇ ಸಮನೆ ಮಳೆ ಬಂದಿರುವಂಥದ್ದು. ಹಾಗಾಗಿ ಈ ರೀತಿಯ ಸಮಸ್ಯೆ ಇದೆ ಅಂತ ಅನ್ಸುತ್ತೆ. ಖಂಡಿತವಾಗೂ ಅದೇ ಹೇಳ್ತಿದ್ದೆ. ಇನ್ನು 2-3 ದಿನಗಳ ಕಾಲ ಬೆಂಗಳೂರಿಗೆ ಧಾರಾಕಾರವಾದಂತಹ ಮಳೆ ಮುನ್ಸೂಚನೆಯನ್ನ ಭಾರತೀಯ ಹವಾಮಾನ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತಹ ಕಾರಣದಿಂದಾಗಿ ಜನ ಕೊಂಚ ಎಚ್ಚರಿಕೆಯಿಂದ ಇರುವಂತದ್ದು ಬೆಟರ್ ಎನ್ನುವಂತ ನಿಟ್ಟಿನಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಕಳೆದ ರಾತ್ರಿ ಸುರಿದಂತಹ ಮಳೆ ಏನಿದೆಯೋ, BTM ಲೇಔಟ್ ಆಗ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಜೊತೆಗೆ ಒಂದು ಬಸ್ ಸ್ಟ್ಯಾಂಡ್, ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟ್ಯಾಂಡ್, ಮೆಟ್ರೋ ಹೊಸದಾಗಿ ನಿರ್ಮಾಣ ಆಗ್ತಿರುವಂತ ಮೆಟ್ರೋ ಲೈನ್ ಇದೆಯಾ, ಮೆಟ್ರೋ ಲೈನ್ ನಲ್ಲೂ ಕೂಡ ದೃಶ್ಯಗಳು ಕೂಡ ಸಾಕ್ಷಿ ಆಗ್ತಾ ಇದಾವೆ. BMTC ಬಸ್ಗಳು ಆಗ್ಬೋದು, ದ್ವಿಚಕ್ರ ವಾಹನಗಳು ಸಂಚಾರ ಆಗ್ತಿರುವಂತ ಸಂದರ್ಭದಲ್ಲಿ ಆ ರಸ್ತೆ ತುಂಬೆಲ್ಲ ರಸ್ತೆ ನಿಂತಿರಂತ ಕಾರಣದಿಂದಾಗಿ ಅಂದ್ರೆ ಆ ನೀರು ಆಚೆ ಹಾಕ್ಲಿಕ್ಕೂ ಕೂಡ ಈ BBMP ಅಧಿಕಾರಿಗಳು ಈಗ ಕೆಲಸಕ್ಕೆ ಮುಂದಾಗಿರುವಂತ ಕಾರಣದಿಂದಾಗಿ ನೀರನ್ನ ಇನ್ನು ಆಚೆ ಹಾಕ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅಷ್ಟರ ಪ್ರಮಾಣದಲ್ಲಿ ರಸ್ತೆಗಳು ಜಲಾವೃತ ಆಗಿರುವಂತದ್ದು ಕೂಡ ಸಾಕ್ಷಿ ಆಗ್ತಾ ಇದಾವೆ. ಕೆಲವೊಂದು ಕಡೆ ಇನ್ನೂ ಕೂಡ ರಸ್ತೆಯಲ್ಲಿ ನೀರು ಇರುವಂತ ಕಾರಣದಿಂದಾಗಿ ದ್ವಿಚಕ್ರ ವಾಹನಗಳು, ವಾಹನ ಸವಾರರು ಆ ಒಂದು ರಸ್ತೆಯಲ್ಲಿ ಹೋಗ್ಲಿಕ್ಕೂ ಕೂಡ ಅಸಾಧ್ಯವಾದಂತಹ ಮಾತು ಎನ್ನುವಂತ ನಿಟ್ಟಿನಲ್ಲಿ ಗೊತ್ತಾಗ್ತಾ ಇದೆ. ಹೀಗಾಗಿ ಇವತ್ತು ಹೆಚ್ಚಿನ ರೀತಿಯಾಗಿ ಮಳೆ ಇರುವಂತ ಕಾರಣದಿಂದಾಗಿ ಇನ್ನು 2-3 ದಿನಗಳ ಕಾಲ ಮಳೆ ಇರುವಂತ ಕಾರಣದಿಂದಾಗಿ ತಗ್ಗು ಪ್ರದೇಶದಲ್ಲಿರುವಂತ ಜನರು ಕೊಂಚ ಎಚ್ಚರಿಕೆಯಿಂದ ಇರುವಂತದ್ದು ಬೆಟರ್. ಜೊತೆಗೆ ರಾಜಕಾಲುವೆಗಳು ತುಂಬಾ ಏರಿದ್ರೆ ರಾಜಕಾಲುವೆಗಳ ಸುತ್ತಮುತ್ತಲಿರುವಂತಹ ಜನರಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗತ್ತೆ. ಈ ಕಾರಣದಿಂದಾಗಿ BBMP ಕೂಡ ಕೂಡಲೇ ಎಚ್ಚೆತ್ತುಕೊಂಡು ಎಲ್ಲೆಲ್ಲಿ ಸಮಸ್ಯೆ ಆಗುತ್ತೆ, ಎಲ್ಲೆಲ್ಲಿ ರಸ್ತೆಗಳಿಗೆ ನೀರು ನುಗ್ಗುತ್ತೆ, ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ, ಅವೆಲ್ಲವನ್ನೂ ಕೂಡ ಸರಿಪಡಿಸುವಂತ ಕೆಲಸ ಮುಂಚಿತವಾಗಿ ಮಾಡಿದ್ರೆ ಬೆಟರ್ ಎನ್ನುವಂತ ಕೂಡ ಕಳೆದ ರಾತ್ರಿ ಸುರಿದಂತಹ ಮಳೆ ಉತ್ತಮವಾದಂತಹ ಅಂದ್ರೆ ಒಂದು ಕಡೆ ಬೆಂಗಳೂರಿನಲ್ಲಿ ಮಳೆ ಒಂದೇ ಮಳೆಗೆ ಈ ರೀತಿಯಾಗಿ ಬೆಂಗಳೂರು ತತ್ತರಿಸಿ ಹೋಗ್ತಾ ಇದೆ. ಇನ್ನು ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅನ್ನೋದು ಬೇರೆ, ಬಟ್ ಮಳೆ ಬಂದ್ರೆ ಏನ್ ಸಮಸ್ಯೆ ಆಗತ್ತೆ ಅನ್ನೋದು ಗೊತ್ತಿರುವಂತ ವಿಚಾರ. ಮುಂಜಾಗ್ರತಾ ಕ್ರಮ ಯಾಕಿಲ್ಲ ಅಂತ ಹೇಳಿ ಹೇಮಕುಮಾರ್, ಪ್ರತಿ ಬಾರಿಯೂ ಕೂಡ BBMP ಅಧಿಕಾರಿಗಳು ಮಳೆ ಬಂದಾದ ನಂತರ ಎಲ್ಲೆಲ್ಲಿ ಸಮಸ್ಯೆ ಸಮಸ್ಯೆ ಆದ ನಂತರ ಎಚ್ಚೆತ್ತುಕೊಳ್ಳುವಂತ ಕೆಲಸ ಆಗತ್ತೆ. ಆದ್ರೆ ಮುಂಚಿತವಾಗಿ ಮಳೆ ಅತಿ ಹೆಚ್ಚಾಗಿ ಮಳೆ ಬರುವಂತಹ ಕಾರಣ ಇದ್ರೂ ಕೂಡ, ಜೊತೆಗೆ ಸಾಕ್ಷಿ ಇದ್ರೂ ಕೂಡ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮಗಳನ್ನ ಪಾಲನೆ ಮಾಡಲ್ಲ ಎನ್ನುವಂಥದ್ದಕ್ಕೆ ಈ ಒಂದು ದೃಶ್ಯಗಳು ಕೂಡ ಸಾಕ್ಷಿ ಆಗ್ತಾ ಇದ್ದಾವೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಏನೀಗ ಆಗಸ್ಟ್ ತಿಂಗಳಲ್ಲಿ ಇದೀವಿ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳ ಕಾಲ ದೊಡ್ಡ ದೊಡ್ಡ ಮಳೆಗಳಿರುವಂತ ಕಾರಣದಿಂದಾಗಿ ಅತಿ ದೊಡ್ಡ ಮಳೆ ಕೂಡ ಬೆಂಗಳೂರಿಗೆ ಕಾಡುವಂತ ಕಾರಣದಿಂದಾಗಿ ಕೂಡಲೇ ಎಚ್ಚೆತ್ತುಕೊಳ್ಳುವಂತಹ ಕೆಲಸ BBMP ಅಧಿಕಾರಿಗಳು ಮಾಡ್ಬೇಕಾಗತ್ತೆ. ಜೊತೆಗೆ ಮಳೆ ತಜ್ಞರು ಕೂಡ ಈ ಒಂದು ಎಚ್ಚರಿಕೆಯನ್ನ ಪ್ರತಿ ಬಾರಿಯೂ ಕೂಡ ಕೊಡ್ತಾ ಇದ್ರು. BBMP ಆಳ್ವಿಕೆ ಮಾಡ್ತಿರುವಂತ BBMP ಅಂದ್ರೆ ಬೆಂಗಳೂರನ್ನ ಆಳ್ವಿಕೆ ಮಾಡ್ತಿರ್ತಕ್ಕಂತ BBMP ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿಕ್ಕೆ ಹಿಂದೆ ಮುಂದೆ ತುಳಿಯುವಂತದ್ದು ಕೂಡ ಸಾಕ್ಷಿ ಆಗತ್ತೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅತಿ ದೊಡ್ಡ ಒಂದು ಅನಾಹುತ ಆಗೋಕ್ಕೂ ಮುಂಚೆ ಎಚ್ಚೆತ್ತುಕೊಂಡ್ರೆ ಬೆಟರ್ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಜನರು ಒಂದು ಅಭಿಪ್ರಾಯವನ್ನ, ಜೊತೆಗೆ ಬೇಸರದ ಸಂಗತಿಯನ್ನ BBMP ಎದುರು ಹಾಕ್ತಿರುವಂತದ್ದು. ಹೇಮಕುಮಾರ್. ಮಂಜುನಾಥ್, ಇದರ ಜೊತೆಗೆ ಈ ಗ್ರೇಟರ್ ಬೆಂಗಳೂರು ಬಂದಾದ ಮೇಲೆ ಅಂದ್ರೆ 4 ವಿಭಾಗಗಳಾಗಿ ಅದನ್ನ ವಿಂಗಡಿಸಲಾಗತ್ತೆ. ಈಗ ಒಂದನ್ನೇ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಇನ್ನು ಮುಂದೆ ಹಂಗಾದ್ರೆ ಏನ್ ಪರಿಸ್ಥಿತಿ ಅಂತೇಳಿ? ಖಂಡಿತವಾಗೂ ಹೇಮಕುಮಾರ್, ಬೆಂಗಳೂರಿನ ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು ಎನ್ನುವಂತ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರದ ಒಂದು ಕನಸಿನ ಕೂಸು ಗ್ರೇಟರ್ ಬೆಂಗಳೂರು. ಇರುವಂತಹ ಬೆಂಗಳೂರನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡಬೇಕು. ಜೊತೆಗೆ ಪಾಲಿಕೆ ಅಧಿಕಾರಿಗಳಿಗೆ ಹೊಸದಾದಂತಹ ಒಂದು ಹೆಸರನ್ನ ಕೊಟ್ಟು ಪಾಲಿಕೆ ಅಧಿಕಾರಿಗಳನ್ನ ವಿವಿಧ 4 ಭಾಗಗಳಿಗೆ ವಿಂಗಡಣೆ ಮಾಡಿ ಬೆಂಗಳೂರು ಸುತ್ತಮುತ್ತಲಿರುವಂತಹ ಒಂದು ಹಳ್ಳಿ ಪ್ರದೇಶಗಳನ್ನ, ಜೊತೆಗೆ ನಗರಕ್ಕೆ ಹೊಂದಿಕೊಂಡಿರುವಂತಹ ಪ್ರದೇಶಗಳನ್ನ ಈ ಗ್ರೇಟರ್ ಬೆಂಗಳೂರಿಗೆ ಒಳಪಡುವಂತೆ ಮಾಡಿಕೊಂಡು ಅಭಿವೃದ್ಧಿಗೊಳಿಸಬೇಕೆನ್ನುವಂತ ರಾಜ್ಯ ಸರ್ಕಾರದ ಕನಸು. ಜೊತೆಗೆ DK ಶಿವಕುಮಾರ್ ಅವರು ಕೂಡ ಈ ಗ್ರೇಟರ್ ಬೆಂಗಳೂರಿಗೆ ಪ್ರಮುಖವಾದಂತಹ ಒಂದು ಆಸೆಯನ್ನ ಇಟ್ಕೊಂಡಿರುವಂತದ್ದು.
ಆದ್ರೆ ಜನರ ಅಭಿಪ್ರಾಯವನ್ನ ಖಾಸಗಿ ಕಂಪನಿಯೊಂದು ತಿಳಿಸ್ಕೊಳ್ಳುವಂತಹ ಸಂದರ್ಭದಲ್ಲಿ, ಜನಾಭಿಪ್ರಾಯವನ್ನ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಅಲ್ಲಿ 10 ಪಾಯಿಂಟ್ಗೆ ಕೇವಲ 3.36% ಅಷ್ಟು ಜನರ ರೆಸ್ಪಾನ್ಸ್ ಇರುವಂತದ್ದು. ಅಂದ್ರೆ ಈ ಗ್ರೇಟರ್ ಬೆಂಗಳೂರಿಗೆ ಈ ಹಿನ್ನೆಲೆಯಲ್ಲೇ ಗೊತ್ತಾಗುತ್ತೆ ಬೆಂಗಳೂರು ಗ್ರೇಟರ್ ಬೆಂಗಳೂರು ಮಾಡೋದು ಬೇಡ, ಇರುವಂತಹ ನಗರವನ್ನೇ ಇನ್ನಷ್ಟು ಅಭಿವೃದ್ಧಿಗೊಳಿಸಬೇಕು. ಪಾಲಿಕೆ ಎನ್ನುವಂಥದ್ದು ಏನಿದೆಯೋ ಪಾಲಿಕೆ ಅಧಿಕಾರಿಗಳೇ ಮುಂದುವರ್ಸ್ಕೊಂಡು ಹೋಗೋದು ಬೆಟರ್. ಹೀಗಾಗಿ ಬಿಬಿಎಂಪಿ ಎಲೆಕ್ಷನ್ ಅನ್ನು ಕೂಡ ಮಾಡಿದ್ರೆ ಬೆಟರ್ ಎನ್ನುವಂತಹ ನಿಟ್ಟಿನಲ್ಲಿ ಆ ಒಂದು ಅಭಿಪ್ರಾಯವನ್ನ ಹೊರಗಾಕಿರುವಂತದ್ದು. ಹೀಗಾಗಿ ಗ್ರೇಟರ್ ಬೆಂಗಳೂರು ಬೇಡ, ಇರುವಂತ ನಗರವನ್ನೇ ಮುಂದುವರ್ಸ್ಕೊಂಡು ಹೋಗಿ ಇರುವಂತ ಸಮಸ್ಯೆಗಳನ್ನ ಬಗೆಹರಿಸುವಂತದ್ದು ಬೆಟರ್ ಎನ್ನುವಂತ ನಿಟ್ಟಿನಲ್ಲಿ ಮಾಹಿತಿಯನ್ನ ಜನರು ಬಿಬಿಎಂಪಿ ಮುಂದೆ ಹಾಕ್ತಿರುವಂತದ್ದು, ಜೊತೆಗೆ ರಾಜ್ಯ ಸರ್ಕಾರದ ಮುಂದೆ ಹಾಕ್ತಿರುವಂತದ್ದು. ಈ ಮಳೆ ಇನ್ನಷ್ಟು ದಿನಗಳು ಹೆಚ್ಚಾಗಿ ಕಾಡಿದ್ರೆ ಇನ್ನಷ್ಟು ಸಮಸ್ಯೆ ಆಗೋದ್ರಲ್ಲಿ ಅನುಮಾನ ಇಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಪ್ರಮುಖವಾದಂತಹ ಉದಾಹರಣೆಯನ್ನ ಜನರು ಸರ್ಕಾರದ ಮುಂದೆ ಕೂಡ ಆಗ್ತಾ ಇದ್ದಾರೆ. ಹೇಮಕುಮಾರ್. ಎಸ್ ಓಕೆ, ಥ್ಯಾಂಕ್ ಯು ಮಂಜುನಾಥ್. ನಿಮ್ಮ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.